ಹಿಂಗೆ ಉರುಳುತ್ತೀರಲ್ವಾ, ಕಂಪ್ರೆಸ್ ಆಗುತ್ತೆ. ಇನ್ನೊಂದು ಭಾಗ ಅದು ಡಿಕಂಪ್ರೆಸ್ ಆಗಿರುತ್ತೆ. ಪುನಃ ಇನ್ನೊಂದು ಸಲ ಉರುಳಿದಾಗ ಕಂಪ್ರೆಷನು ಡಿಕಂಪ್ರೆಷನು ಅಂದರೆ ಒತ್ತದು ಸಡಿಲಾಗೋದು, ಒತ್ತದು ಸಡಿಲಾಗೋದು ಆಗುತ್ತಲ್ವಾ. ಆಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ಮು ಸೂಪರಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಮುಖ್ಯವಾಗಿ ಆ ವಾತಾವರಣ ಇರುತ್ತಲ್ಲ, ಅಲ್ಲಿ ಧೂಪ, ಆಮೇಲೆ ಗಂಧದ ಕಡ್ಡಿ, ಹೂವು, ಕರ್ಪೂರ, ಗಂಟೆ ಇವೆಲ್ಲ ನಮ್ಮ ಮೆದುಳನ್ನು ಆಲ್ಫಾಗಿ ತಗೊಂಡೋಗತ್ತೆ. ಆರೋಗ್ಯದ ಸಮಸ್ಯೆ ಇದ್ದು ನಮಸ್ಕಾರ ಮಾಡದೇ ಇರೋದು ಡಿಫ್ರೆಂಟ್. ಆ ನೆಲದ ಮೇಲೆ ಮಾಡಬೇಕಾ, ಹೊಳೆ ಇರೋಂಥ ಜಾಗದಲ್ಲಿ ಮಾಡಬೇಕಾ ಅಂತ ಇದೆಯಲ್ಲ, ಅದು ಈಗೋ ಪ್ರಾಬ್ಲಮ್. 3 ಜನ ಹೇಳಿ ನಿಮ್ಗೆ ಹೋದಾಗ ಆಗುತ್ತೆ ನಂಬಿಕೆ. ಅದು ಎಲ್ಲ ಪ್ಲಾಸಿಬೋ ಅಂತ ಅಂತೀವಿ. ಈಗ ಆ್ಯನಿಮಲ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾರಲ್ಲ, ಭಾಳಷ್ಟು ಪ್ಲಾಸಿಬೋ ಅಂತ ಅದನ್ನ ಕರೆಯೋದು ನಾವು. ಅದರಲ್ಲಿ ಆ್ಯಕ್ಚುಲ್ ಆಗಿ ಅದಿಲ್ಲ, ಆ ಕೆಮಿಕಲ್ ಇರಲ್ಲ. ಆದರೂ ಸಹ ಅದು ಆ ಕೆಮಿಕಲ್ ಏನು ಕೆಲಸ ಮಾಡುತ್ತೆ ಅದನ್ನೇ ಮಾಡುತ್ತೆ. ಮೊದಲು ಇದ್ರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಮ್ಮ ಮನಸ್ಸಿನಿಂದ ಏನು ನಡೀತಾ ಇರುತ್ತೆ, ಡಿಪ್ರೆಷನ್ ಆಗ್ಬೋದು, ಆ್ಯಂಗ್ಸೈಟಿ ಆಗ್ಬೋದು, ಗ್ರೀಡಿನೆಸ್ ಆಗ್ಬೋದು, ಬೇರೆ ಬೇರೆ ಥರದ್ರಿಂದ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳಿದು. ಇದಕ್ಕೆ ಕೊಡ ಮದ್ದು ಬರೀ ಮಾತ್ರೆ ತಗೊಂಡ್ರೆ ಹೋಗಲ್ಲ. ಇದಕ್ಕೆ ಕೊಡ ಮದ್ದೇ ಬೇರೆ. ಈ ಥರದ ಕೆಲವೊಂದು ಪ್ರಾಕ್ಟೀಸ್ ಮಾಡಿದಾಗ ಬಹಳಷ್ಟು ಒಳಿತನ್ನು ನಾವು ನೋಡಬಹುದು ಅಂತ ಅನಿಸುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಉರುಳು ಸೇವೆ ನಾವು ಮಾಡಿರ್ಬೋದು. ಅನೇಕ ಮಂದಿ ಉರುಳು ಸೇವೆ ಮಾಡಿರೋದನ್ನು ನೋಡಿರ್ತೀರ. ಸೊ ಹಾಗಾಗಿ ಈ ಉರುಳು ಸೇವೆಯ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಂಡು, ನಾನಂತೂ ಖಂಡಿತ ಅಂದ್ಕೊಂಡಿದ್ದೀನಿ ಈ ರೀತಿಯ ಒಂದು ನಮ್ಮ ಧಾರ್ಮಿಕ ಆಚರಣೆಗಳ ಭಾಗವಾಗಿ ಇರತಕ್ಕಂಥ ಉರುಳು ಸೇವೆಯ ಹಿಂದೆ ಏನೆಲ್ಲ ವೈಜ್ಞಾನಿಕ ಅಂಶಗಳಿದೆ ಅನ್ನೋದ್ರ ಬಗ್ಗೆ ಬಹಳ ಅಪರೂಪದ ವಿಡಿಯೋ ಇದಾಗುತ್ತೆ. ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಉರುಳು ಸೇವೆಯ ಹಿಂದಿನ ವೈಜ್ಞಾನಿಕ ಅಂಶದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಉರುಳು ಸೇವೆಯ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ಅಂಶಗಳ ಬಗ್ಗೆ ಏನು ಹೇಳ್ತೀರಂತ ಮೇಡಮ್? ಸರ್, ಉರುಳು ಸೇವೆ ಅಂದ ತಕ್ಷಣ ನಮಗೆ ಕೆಲವೊಂದು ಧಾರ್ಮಿಕ ಕ್ಷೇತ್ರಗಳು ಜ್ಞಾಪಕ ಬರುತ್ತೆ. ನೀವು ಅಲ್ಲಿ ಏನಾದರೂ ಹೋದಾಗ ಮಂತ್ರಾಲಯ, ಮುಖ್ಯವಾಗಿ ಅಲ್ಲಿ ಬಹಳಷ್ಟು ಜನ ಅದೊಂದು ಹರಕೆ ಅಂತ ಮಾಡ್ಕೊಂಡಿರ್ತಾರೆ. ಯಾವುದೋ ಒಂದು ದೇವರಲ್ಲಿ ಬೇಡ್ಕೊಂಡಿರ್ತಾರೆ, ರಾಯರಲ್ಲಿ. ಇದು ನೆರವೇರಿಸ್ಕೊಟ್ರೆ ಉರುಳು ಸೇವೆ ಮಾಡ್ತೀನಿ, ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ಇದೆಲ್ಲ ಇದೆಯಲ್ಲ, ಸಾಮಾನ್ಯವಾಗಿ ನಾವು ನೋಡೋ ಅಂಥದ್ದು. ಅದು ನೋಡಬೇಕಾದ್ರೆ ನಮ್ಗನ್ಸುತ್ತೆ ಎಷ್ಟು ಸುಲಭ ಅಲ್ವಾ ಇದು, ಆರಾಮಾಗಿ ಉರುಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಆದರೆ ಅಷ್ಟು ಸುಲಭ ಅಲ್ಲ ಅದು. ಎಷ್ಟೋ ಜನ ಉರುಳು ಸೇವೆ ಮಾಡಬೇಕಾದ್ರೆ ವಾಮಿಟ್ ಮಾಡ್ತಾರೆ. ತಲೆ ಅವರಿಗೆ ಪೂರ ಅದು ಕಂಟ್ರೋಲ್ ಸಿಗ್ತಾ ಇರಲ್ಲ. ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಒಬ್ಬರು ಜೊತೆಲೇ ಬೇಕು. ಅದು ನದಿಯಲ್ಲಿ, ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಹಾಗೆ ಬಂದು ಉರುಳು ಸೇವೆ ಮಾಡಿ ಒಂದು ನೋಡೋಕ್ಕೆ ಒಂದು ನಾವು ಸಣ್ಣವರಿದ್ದಾಗ ಭಾಳ ಅದೊಂಥರ ಖುಷಿ ಆಗೋದು, ನಾವು ಮಾಡಬೇಕು ಅಂತ. ಆವಾಗ ಇಲ್ಲ, ಬಿಡ್ತಿರ್ಲಿಲ್ಲ ನಮಗೆ. ಆಮೇಲೆ ಸುಮ್ಮನೆ ಇದರದ್ದು ಸೈನ್ಸ್ ಏನು, ಏಕೆಂದರೆ ಎಲ್ಲ ಆಚರಣೆಗಳನ್ನು ನಾವು ನೋಡಿದಾಗ ಮೇಲೆ ನೋಡಬೇಕಾದ್ರೆ ಅದು ನಮಗೇನು ಅನಿಸಲ್ಲ. ಅದು ಒಂದು ಭಾಗವಾಗಿ ಏನೋ ಒಂದು ಭಕ್ತಿಯ ಭಾವ ಅಂತ ಅಂದ್ಕೊಂಡು ನಾವು ಅದನ್ನು ನೋಡ್ತೀವಿ. ಆದರೆ ನಿಜವಾಗ್ಲೂ ಇದರ ಹಿಂದೆ ನಾವು ನೋಡಿದಾಗ ಅದರ ವಿಜ್ಞಾನವೇ ಬೇರೆ ಇದೆ. ಅದು ಈ ಉರುಳು ಸೇವೆ ಮಾಡಿದಾಗ ಮುಖ್ಯವಾಗಿ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಪ್ರೊಪ್ರಿಯೋ ರೆಸೆಪ್ಟಾರ್ಸ್ಗಳಂತ ದೇಹದಲ್ಲಿ ಬೇಕಾದಷ್ಟು ಥರ ರೆಸೆಪ್ಟಾರ್ಸ್ ಇದೆ. ರೆಸೆಪ್ಟಾರ್ ಅಂದರೆ ಈಗ ಸಿಗ್ನಲ್ ಏನೋ ಇದೆ, ಅದನ್ನು ರಿಸೀವ್ ಮಾಡೋ ಅಂಥದ್ದು. ಆ ಡೀಪ್ ಪ್ರೊಪ್ರಿಯೋ ರೆಸೆಪ್ಟಾರು ಮತ್ತು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ನಾನು ಹೇಳಿದೆ, ವೇಗಸ್ ನರ್ವ್ ಅನ್ನೋದು ಗಾಡ್ಲಿ ನರ್ವ್, ಅದು 10th ಕ್ರೇನಿಯಲ್ ನರ್ವು. ಯಾವ ಮನುಷ್ಯನಿಗೆ ಅದು ಸರಿಯಾಗಿ ಆ್ಯಕ್ಟಿವೇಟ್ ಆಗುತ್ತೆ ಅವನು ಒಂಥರ ಎಲ್ಲದರಲ್ಲೂ ಉನ್ನತ ಅಂತಲೇ ಅನ್ಬಹುದು. ಒಳ್ಳೆಯ ನಿರ್ಧಾರಗಳು, ಒಳ್ಳೆಯ ಆಲೋಚನೆಗಳು, ಪ್ರತಿಯೊಂದು ಉನ್ನತ ಅಂತಲೇ ನಾವು ಅನ್ಬೋದು. ಅದು ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಮಾಡೋ ಅಂಥದ್ದು ವೇಗಸ್ ನರ್ವ್, ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋ ಅಂಥದ್ದು, ಮುಖ್ಯವಾಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈಗ ನೋಡಿ, ಈ ಕೆಲವೊಂದು ಆಚರಣೆಗಳನ್ನು ಮಾಡ್ತಾರಲ್ಲ, ನಾನೇ ತುಂಬ ಜನ ನೋಡಿದ್ದೀನಿ. 80 ವರ್ಷ 90 ವರ್ಷ ಆದರೂ ಡಯಾಬಿಟಿಕ್ ಇಲ್ಲ, ಬ್ಲಡ್ ಪ್ರೆಷರ್ ಇಲ್ಲ, ಏನೂ ಇಲ್ಲ. ಆಶ್ಚರ್ಯ ಆಗುತ್ತೆ, ಯಾಕೆ ಬಂದಿಲ್ಲ ಇವ್ರಿಗೆ
ಈಗ ಎಲ್ಲರಿಗೂ ಯಾರು ಕೇಳಿದ್ರು ಡಯಾಬಿಟಿಕ್ಕು, ಎಲ್ಲ BP, ಹೈ ಬ್ಲಡ್ ಪ್ರೆಷರು ಎಷ್ಟು ಕಾಮನ್ ಆಗಿದೆ ಅಂದರೆ ಯಂಗ್ಸ್ಟರ್ಸು 45 ವರ್ಷ ಆಗಿದ್ದ ತಕ್ಷಣ ಅದು ಆಯಿತು, ಇನ್ನು ರಿಸೀವಿಂಗ್ ಎಂಡಲ್ಲಿ ಇರ್ತೀವಿ, ಬಂದ್ಬಿಡುತ್ತೆ ಅಂತ. ತುಂಬ ಜನ ವಯಸ್ಸಾದವ್ರನ್ನ ನಾನು ನೋಡಿದ್ದೀನಿ, ಏನೂ ಇಲ್ಲ, ಕಣ್ಣು ಕಾಣ್ತಾ ಇರುತ್ತೆ, ನಮಗೆ ಸ್ಪೆಕ್ಸ್ ಹಾಕ್ಲಿಲ್ಲ ಅಂದರೆ ಅಲ್ಲಿ ಏನು ಗೊತ್ತೇ ಆಗೋದಿಲ್ಲ ಆ ಥರ. ಸೊ ಅದಕ್ಕೆಲ್ಲ ಕಾರಣ ಅಂದರೆ ಕೆಲವೊಂದು ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು. ಮಾಡ್ಕೊಂಡು ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ, ನಾನು ಯಾವಾಗಲೂ ಹೇಳ್ತೀನಲ್ಲ, ಬಹಳ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಆರೋಗ್ಯ ಚೆನ್ನಾಗಿರೋದು. ನಮ್ಮದು ಎಲ್ಲ ಈ 3 ಯಾವುದಿದೆ ಮುಖ್ಯವಾಗಿ ಅದೆಲ್ಲ ಹಾಳು ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಇಲ್ಲಿ ನಮಗೆ ಬ್ಲಡ್ ಪ್ರೆಷರ್ ಬರಬಾರ್ದು, ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆದಾಗ ಅದೇ ಡಯಾಬಿಟಿಕ್ ಆಗೋದು, ಅದು ಬರಬಾರ್ದು, ಹೃದಯ ಚೆನ್ನಾಗಿರಬೇಕು, ಇದೆಲ್ಲ ಆಗಬೇಕು ಅಂತಂದರೆ ಕೆಲವೊಂದು ಆಚರಣೆಗಳು ಅವರು ಮಾಡ್ತಿದ್ರು. ಮುಖ್ಯವಾಗಿ ವೇಗಸ್ ನರ್ವ್ ಆ್ಯಕ್ಟಿವೇಟ್. ನಮ್ಮ ಎಲ್ಲ ಆಚರಣೆಗಳನ್ನು ವೇಗಸ್ ನರ್ವ್ನ ಟಾರ್ಗೆಟ್ ಮಾಡಿದ್ದಾರೆ. ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡಬೇಕು. ಮನುಷ್ಯ ಮಹಾದೇವ ಆಗ್ತೀಯ ನೀನು, ಮುಂಭಾಗದ ಮೆದುಳನ್ನ ಆ್ಯಕ್ಟಿವೇಟ್ ಆಗು, ಮನುಷ್ಯನಾಗಿ ಯಾಕೆ ಉಳ್ಕಂತೀಯ, ದೇವರಾಗ್ಬೋದು ನೀನು, ನಮ್ಗೆ ಆಪ್ಷನ್ ಇದೆ. ಬಟ್ ನಾವು ಪ್ರಾಣಿಗಳಾಗೇ ಇರಬೇಕು ಅಂತ ಆಸೆ ಪಡ್ತೀವಿ. ಯಾವಾಗ್ಲೂ ಕೋಪ, ಆತಂಕ, ಭಯ, ಅಂದರೆ ಎಲ್ಲ ಎಮೋಷನ್ಸು, ನವರಸ ಅಂತಂತೀವಲ್ಲ, ಅದೆಲ್ಲ ಹಿಂಭಾಗದಲ್ಲೇ ಆಗೋದು. ಕರುಣೆವೆಲ್ಲ ಬೇಕು, ಅಂದರೆ ಅದು ಆ್ಯಕ್ಟಿವೇಟ್ ಆಗಬೇಕು, ಇದು ಆಗಬೇಕು. ಬಟ್ ಜಾಸ್ತಿ ಪ್ರಾಣಿ ಮೆದುಳಿನಲ್ಲೇ ಇದ್ದಾಗ ನಮಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಈ ಡೀಪ್ ಪ್ರಾಪ್ರಿಯ ರಿಸೆಪ್ಟಾರು ಮತ್ತು ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಚೆನ್ನಾಗಾಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಇದಾದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಯಾವುದು ಕಾರ್ಟಿಸಾಲ್ನ ಬಿಡುಗಡೆ ಮಾಡಿ ಹೃದಯ ಬಡಿತ ಜಾಸ್ತಿ ಮಾಡೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡೋದು ಎಲ್ಲ ಇದೆಯಲ್ಲ, ಅಂದರೆ ಒತ್ತಡ ಉಂಟಾದಾಗ ಆಗುವಂತಹ ಒಂದು ದೇಹದ ಬದಲಾವಣೆಗಳು ಅದೆಲ್ಲ ಸಪ್ರೆಸ್ ಆಗ್ತಾ ಬರುತ್ತೆ. ಬಹಳ ಮುಖ್ಯವಾಗಿ ನಾವು ನೋಡೋ ಅಂಥದ್ದು. ಇದ್ರ ಜೊತೆಗೆ ಈಗ ಉರುಳು ಸೇವೆ ಅಂತ ಮಾಡಿದಾಗ ದೇಹದ ತುಂಬ ಭಾಗ ಎಕ್ಸ್ಪೋಸ್ ಆಗುತ್ತೆ, ಪ್ರೆಷರ್ ಬೀಳುತ್ತೆ. ನೀವು ಹಿಂಗೆ ಉರುಳ್ತಿರಲ್ಲ, ಸ್ನಾಯು, ನಿಮ್ಮ ಮಸಲ್ಲು, ಆಮೇಲೆ ಸ್ಕಿನ್, ಚರ್ಮ, ಆಮೇಲೆ ಮೂಳೆ, ಜಾಯಿಂಟ್ಸು ಇಷ್ಟೂ ಎಕ್ಸ್ಪೋಸ್ ಆಗ್ತಾ ಬರುತ್ತೆ. ಸೊ ಇಷ್ಟು ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಅಂದರೆ ನಾನು ಹೇಳಿದಾಗೆ ವೇಗಸ್ ನರ್ವು ಇದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಬಹಳ ಮುಖ್ಯವಾಗಿ ಉರುಳು ಸೇವೆ ಮಾಡಿದಾಗ ಇದೊಂದು ರಿದಮ್ ಆಗಿ ಮಾಡ್ತಾರೆ, ಸುಮ್ಮನೆ ಉರುಳ್ಕೊಂಡು ಹೋಗಲ್ಲ, ನಿಧಾನಕ್ಕೆ ಉರುಳು ಸೇವೆ ಮಾಡ್ತಾರಲ್ಲ, ಒಂದು ರಿದಮ್ ಇದೆ ಅಲ್ಲಿ, ಒಂದು ರಿದಮಿಕ್ ಆಗಿ ಅದನ್ನ ಮಾಡ್ತಾ ಬರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ, ಪೇಯ್ನ್ ಕಿಲ್ಲರು. ಆಮೇಲೆ ಡೋಪಮೈನ್ ರಿಲೀಸ್ ಆಗುತ್ತೆ. ಡೋಪಮೈನು ಯಾವ ಥರ ಅಂತಂದರೆ, ಡೋಪಮೈನು ಒಂಥರ ಡಬಲ್ ಎಡ್ಜ್ ಸೋಡ್ ಥರ ಅದು ಜಾಸ್ತಿ ಆದರೂ ತೊಂದರೆ, ಕಮ್ಮಿ ಆದರೂ ತೊಂದರೆ, ಯಾವಾಗಲೂ ಸರಿಯಾಗಿರಬೇಕದು. ಅದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಜಾಸ್ತಿ ಆಯಿತು ಅಂದರೆ ತೊಂದರೆಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಥರ ಆಗದೇ ಇದ್ದ ಹಾಗೆ ಎಡಿಕ್ಷನ್ ಅಲ್ಲ, ಇಲ್ಲಿ ಡೋಪಮೈನು ನಿಧಾನಕ್ಕೆ ರಿಲೀಸ್ ಆಗೋ ಅಂಥದ್ದು. ಈಗ ನೋಡಿ, ಕೆಲವೊಂದು ಎಡಿಕ್ಷನ್ಗಳಿರುತ್ತೆ, ಏನೋ ಒಂದು ತಗೊಂತೀವಿ, ಖುಷಿ ಆಗುತ್ತೆ, ಆಮೇಲೆ ಬೇಜಾರಾಗುತ್ತೆ. ಬಟ್ ಈ ಥರದ ಪ್ರೊಸೆಸ್ ಎಲ್ಲ ಆ ಥರ ಆಗಲ್ಲ, ನಿಧಾನಕ್ಕೆ ಅದು ರಿಲೀಸ್ ಆಗ್ತಾ ಬರುತ್ತೆ, ಎಂಡಾರ್ಫಿನು, ಡೋಪಮೈನು. ಹಾಗಾಗಿ ಏನಾಗುತ್ತೆ ಅಂದರೆ ಅದು ಮುಗಿಸ್ದವರು ಎಷ್ಟು ಖುಷಿಯಾಗ್ಬಿಡ್ತಾರೆ ಅಂದರೆ ಫುಲ್ ಒಂಥರ ಖುಷಿಯಾಗಿರ್ತಾರೆ. ಅದು ಮುಗಿಸಿ ಬಂದವ್ರಿಗೆ ಏನೋ ಒಂಥರ ಜಯ ಸಾಧಿಸಿದ ಒಂಥರ ಮುಖದ ಮೇಲೆ ಕಳೆ ಇರುತ್ತೆ, ನಾನೇನೋ ಸಾಧನೆ ಮಾಡಿಬಿಟ್ಟೆ ಅನ್ನೋಂಥ, ಅಂದರೆ ಬಿಕಾಸ್ ಆಫ್ ಎಂಡಾರ್ಫಿನ್ನು ಮತ್ತು ಡೋಪಮೈನು. ರಿವಾರ್ಡಿಂಗ್, ದೇವರಿಗೆ ನಾನೇನು ಹರಕೆ ತೀರಿಸ್ಬಿಟ್ಟೆ, ದೇವ್ರನ್ನ ಒಲಿಸ್ಕೊಂಬಿಟ್ಟೆ ಅನ್ನೋದು ಒಂದು ಮನಸ್ಸಿಗೆ ಬರುತ್ತಲ್ಲ, ಹಾಗಾಗಿ ಆ ಥರ. ಮತ್ತು ಮೇನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಉರುಳು ಸೇವೆ ಮಾಡಿದಾಗ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ನಮ್ಮ ಮೆದುಳಿನಲ್ಲಿ ಒಂದು ಅದರದ್ದು ಕೆಲಸ ಏನು ಅಂತಂದರೆ, ಸುಮ್ಮನೆ ಕೂತಿದ್ರೆ ಅದು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ನೀವೇನು ಕೆಲಸ ಮಾಡದೆ ಸುಮ್ಮನೆ ಕೂತಿದ್ರೆ ನಿಮಗೆ 2 ಥರದ ಆಲೋಚನೆಗಳು. ಒಂದು ಒಳ್ಳೆ ಆಲೋಚನೆ ಮಾಡಿ ಪ್ರೋಗ್ರೆಸಿವ್ ಆಗಿ ನಾಳೆ ಏನು ಮಾಡ್ಬೋದು ಆ ಥರದ್ದೆಲ್ಲ ನೀವು ಮಾಡ್ತಾ ಬರ್ಬೋದು, ಥಿಂಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ಪಾಸಿಟಿವ್ ಆಗಿ. ಇಲ್ಲ ಅಂತಂದರೆ ನೀವು ಹಿಂದಿಂದು, ನನ್ನ ಫ್ರೆಂಡ್ ಜೊತೆ ಜಗಳ ಆಡಿದ್ದು, ವೈಫ್ ಜೊತೆ ಜಗಳ ಆಡದೆ, ಅವ್ರು ಯಾರೋ ಬಂದಿದ್ರು, ಅವರು ತಂದಾಕು, ಈ ಥರದ್ದು ಈ ನೆಗೆಟಿವ್ ಸೈಡಲ್ಲಿ 2 ಇದೆ ಚಾನ್ಸ್ ನಿಮಗೆ. ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ಏನಾದ್ರು ನೆಗೆಟಿವ್ ಅದೇನು ಮಾಡುತ್ತೆ ಅಂದರೆ ಡಿಪ್ರೆಷನ್ನು, ಆತಂಕ, ಭಯ, ಕೋಪ, ಈ ಥರದ್ದೆಲ್ಲದನ್ನು ನೆಗೆಟಿವ್ ಆಗಿರೋ ಅಂಥದ್ದನ್ನು. ಮತ್ತು ಸೆಲ್ಫ್ ಈಗೋ ಜಾಸ್ತಿ, ಈಗೋ ಅಂದರೆ ನಾನು ಯಾಕೆ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಅದು ಹೇಳುತ್ತೆ, ಅಂದರೆ ನೆಗೆಟಿವ್ ಥಾಟ್ಸು. ಇದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ದು ಇದು. ಅದನ್ನು ನೀವು ಪಾಸಿಟಿವ್, ಅದನ್ನು ಸಪ್ರೆಸ್ ಮಾಡಿದ್ರೆ ಈಗೋ ರಿಡಕ್ಷನ್. ನೀವು ಉರುಳು ಸೇವೆ ಮಾಡಿದಾಗ ಅಲ್ಲಿ ಏನಾಗಿರುತ್ತೆ ಅಂದರೆ ನಿಮ್ಮ ಫುಲ್ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಇರುತ್ತಲ್ಲ, ಅದು ಪೂರ ಒಂಥರ ಡೈವರ್ಟ್ ಆಗಿ ಪಾಸಿಟಿವ್ ಕಡೆಗೆ ಸರೆಂಡರ್ ಆಗಿರ್ತೀವಲ್ಲ, ಸರೆಂಡರ್ ಆಗ್ಬಿಡ್ತೀವಿ ನಾವು ದೇವರಿಗೆ, ಕಂಪ್ಲೀಟ್ ಸರೆಂಡರ್, ಈಗೋ ಸರೆಂಡರ್ ಅಂತಲೇ ಅನ್ಬೋದು. ಅಲ್ಲಿ ಅದು ನೋಡಿ, ಅದೆಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ. ಉರುಳು ಸೇವೆಗಳು ಎಲ್ಲ ಮಾಡೋಕ್ಕಾಗಲ್ಲ, ಈಗೋ ಇದ್ದವನು ಅವ್ನು ಮಾಡಲ್ಲ. ಆ ನೆಲದ ಮೇಲೆ ನಾನು ಮಾಡಲ್ಲ. ಎಷ್ಟೋ ಜನ ನೀವು ನೋಡಿ ನಮಸ್ಕಾರ ಮಾಡಲ್ಲ ದೇವಸ್ಥಾನದಲ್ಲಿ, ಬಟ್ಟೆ ಕೊಳೆ ಆಗಿಬಿಡುತ್ತೆ,
ಅಲ್ಲ ಪಾಪ ಕೆಲವರಿಗೆ ಮಂಡಿ ನೋವು ಅದು ಬೇರೆ, ಅದು ಡಿಫ್ರೆಂಟು. ಆರೋಗ್ಯದ ಸಮಸ್ಯೆ ಇದ್ದು ನಮಸ್ಕಾರ ಮಾಡದೇ ಇರೋದು ಡಿಫ್ರೆಂಟು. ಆ ನೆಲದ ಮೇಲೆ ಮಾಡಬೇಕಾ, ಕೊಳೆ ಇರೋಂಥ ಜಾಗದಲ್ಲಿ ಮಾಡಬೇಕಾ ಅಂತ ಇದೆಯಲ್ಲ, ಅದು ಈಗೋ ಪ್ರಾಬ್ಲಮ್ಮು. ಈಗೋ ಅಂದರೆ ಒಂಥರ ಸೆಲ್ಫ್ ಗ್ಲೋರಿಫೈಡ್ ಅಂತೀವಲ್ಲ, ನಾನು ತುಂಬ ದೊಡ್ಡಿದು, ಆ ಥರದ್ದು. ಅದನ್ನು ಬಿಡ್ತಾರಲ್ವಾ, ಆವಾಗ ಮಾತ್ರ ಇದೆಲ್ಲ ಮಾಡೋಕ್ಕಾಗೋದು. 100 ಜನ ಓಡಾಡಿರೋ ಜಾಗದಲ್ಲಿ ನೀವು ಉರುಳಬೇಕು ಅಂದಾಗ ಈಗೋ ರಿಡಕ್ಷನ್ ಅದು. ಈ ಈಗೋ ರಿಡಕ್ಷನ್ ಆಗ ಸಂದರ್ಭದಲ್ಲಿ 2 ಮುಖ್ಯವಾಗಿ ನಡೆಯುತ್ತೆ. ಒಂದು, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಓವರ್ ಡ್ರೈವ್ ಆಗಿಬಿಡುತ್ತೆ, ಜಾಸ್ತಿ ಶೂಟಪ್ ಆಗುತ್ತೆ. ಅದು ಒಳ್ಳೆಯದಲ್ಲ, ಬಟ್ ಓವರ್ ಡ್ರೈವ್ ಆಗೋಗುತ್ತದು. ಆಮೇಲೆ ನಮ್ಮ ಅಮೆಗ್ಡೆಲ್ಲಾ ಅಂತ ಇದೆಯಲ್ಲ, ಹಿಂದೆ ಪ್ರಾಣಿ ಮೆದುಳು, ಹೈಪರ್ ಆ್ಯಕ್ಟಿವೇಟ್ ಆಗೋಗುತ್ತೆ. 2 ಜಾಸ್ತಿ ಆ್ಯಕ್ಟಿವೇಟ್ ಆಗಿ ಎಲ್ಲ ಶಟ್ ಡೌನ್ ಆಗುತ್ತದು. ಅಂದರೆ ಇರೋದೆಲ್ಲ ಈಚೆ ಬರುತ್ತೆ ಅಂತಾರಲ್ಲ, ವಾಲ್ಕೆನಿಕ್ ಎರಪ್ಷನ್ ಅಂತೀವಲ್ಲ, ಆ ಥರ ಎರಪ್ಟ್ ಆಗಿಬಿಡುತ್ತೆ. ಒಳಗಡೆ ಇರೋ ಅಂಥದ್ದು ಏನೇನು ಭಾವನೆ ಅದೆಲ್ಲ ಇರುತ್ತಲ್ಲ, ಅದು ಈಚೆ ಬರಬೇಕದು. ಆ ಭಾವನೆಗಳು ಈಗೋ ರಿಡಕ್ಷನ್ ಆಗಬೇಕು ಅಂದರೆ ಎಲ್ಲ ಈಚೆಗೆ ಬರಬೇಕು. ಆಗ ಎಂಟಿ ಆಗುತ್ತೆ, ಮನಸ್ಸು ತಿಳಿಯಾಗುತ್ತೆ. ಅದು ಇಂತಹ ಸೇವೆಗಳನ್ನು ಮಾಡಿದಾಗ, ಮುಖ್ಯವಾಗಿ ಉರುಳು ಸೇವೆ ಎಲ್ಲ ಮಾಡಿದಾಗ ಇದೊಂದು ಬಹಳ ಮುಖ್ಯವಾಗಿ ನಡೆಯುವಂತಹ ಕ್ರಿಯೆ ಅಂತ ಅನ್ಬೋದು. ಜೊತೆಯಲ್ಲಿ ಉರುಳು ಸೇವೆ ಮಾಡ್ಬೇಕಾದ್ರೆ ಕಂಪ್ರೆಷನು ಡಿಕಂಪ್ರೆಷನ್ ನಡೆಯುತ್ತೆ. ಹಿಂಗೆ ಉರುಳುತ್ತೀರಲ್ವಾ, ಕಂಪ್ರೆಸ್ ಆಗುತ್ತೆ, ಇನ್ನೊಂದು ಭಾಗ ಅದು ಡಿಕಂಪ್ರೆಸ್ ಆಗಿರುತ್ತೆ. ಪುನಃ ಇನ್ನೊಂದು ಸಲ ಉರುಳಿದಾಗ ಕಂಪ್ರೆಷನು ಡಿಕಂಪ್ರೆಷನು ಅಂದರೆ ಒತ್ತದು ಸಡಿಲಾಗೋದು ಆಗುತ್ತಲ್ವಾ. ಆಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ಮು ಸೂಪರಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಲಿಂಫ್ಯಾಟಿಕ್ ಸಿಸ್ಟಮ್ ಅಂದರೆ ರಕ್ತ ಪರಿಚಲನೆ ಇದೆಯಲ್ಲ, ಅದೇ ಥರ ಲಿಂಫ್ ಅಂತ ಇದೆ, ಫ್ಲೂಯಿಡ್. ಅದರದ್ದು ವೆಸಲ್ ಇದೆ, ಅದಕ್ಕೆ ನಾಳಗಳಿದೆ, ಅದರಲ್ಲಿ ಲಿಂಫು ಇದಾಗ್ತಾ ಇರುತ್ತೆ. ಲಿಂಫಿನ ಮುಖ್ಯ ಕೆಲಸ, ಲಿಂಫ್ಯಾಟಿಕ್ ಸಿಸ್ಟಮ್ನ ಮುಖ್ಯ ಕೆಲಸ ಏನು ಅಂದರೆ, ನಮ್ಮ ಜೀವಕೋಶದಲ್ಲಿ, ನಮ್ಮ ಟಿಶ್ಯೂಗಳಲ್ಲಿ ಹೆಚ್ಚಾದ ನೀರನ್ನು ಅದು ಡ್ರೈನ್ ಮಾಡ್ಕೊಳ್ಳೋದು. ಮತ್ತು ನಮ್ಮ ದೇಹದಲ್ಲಿ ಇನ್ವೇಡ್ ಮಾಡುವಂಥ ವೈರಸ್ ಆಗ್ಬೋದು, ಬ್ಯಾಕ್ಟೀರಿಯಾಗಳಾಗ್ಬೋದು, ಇವನ್ನ ಟ್ರ್ಯಾಪ್ ಮಾಡೋ ಅಂಥದ್ದು. ಅದಕ್ಕೆ ಲಿಂಫ್ ನೋಡ್, ನಮ್ಮ ಕಂಕಳ ಕೆಳಗಡೆ ಇರೋದೆಲ್ಲ ಲಿಂಫ್ ನೋಡ್ಸ್ಕೊಳ್ಳೋದು. ಟಾನ್ಸಿಲ್ಲು ಇದು ಅವೆಲ್ಲ ಇದೆಯಲ್ಲ, ಅವೆಲ್ಲ ಲಿಂಫ್ ನೋಡ್ಗಳದು. ಸ್ಪ್ಲೀನ್ ಅಂಥದ್ದೆಲ್ಲ ಏನಂದರೆ ಲಿಂಫ್ ಟಿಕ್ ಇದು, ಅಲ್ಲಿ ಅದೇನು ಮಾಡುತ್ತೆ, ಟ್ರ್ಯಾಪ್ ಮಾಡಿಬಿಟ್ಟು ಅದನ್ನು ನಾಶ ಮಾಡೋ ಅಂಥದ್ದು. ಯಾರಿಗೆ ಈ ಎಡಿಮಾ ಅಂತ ಕಾಲು ಕೈ ಊದ್ಕೊಳ್ಳುತ್ತಲ್ವಾ, ಅದು ಏನಕ್ಕಾಗೋದು ಅಂದರೆ ಅಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿರುತ್ತೆ, ಲಿಂಫ್ ಇದು ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರಲ್ಲ. ಈಗೇನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ನಮ್ಮ ಜೀವಕೋಶಗಳಿಗೆ ಜಾಸ್ತಿ ಎಕ್ಸ್ಟ್ರಾ ಫ್ಲೂಯಿಡ್ ರೀಚ್ ಆಗಿರುತ್ತೆ. ಲಿಂಫು ಅದನ್ನ ವಾಪಸ್ ತಗೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಬಿಡುತ್ತೆ, ಸಕ್ ಮಾಡಿ. ಇಲ್ಲ ಅಂದರೆ ಕೈ ಕಾಲೆಲ್ಲ ಊದ್ಕೊಂಡ್ಬಿಡುತ್ತಲ್ಲ, ನಾವು ತುಂಬ ಹೊತ್ತು ಜರ್ನಿ ಮಾಡಿದಾಗ ಕಾಲೆಲ್ಲ ಊದ್ಕೊಂಡಿರುತ್ತೆ. ಸೊ ಅವಾಗ ಏನಂತಾರೆ ಅಂದರೆ, ದಿಂಬಿಟ್ಟು ಅದನ್ನ ಅದ್ರ ಮೇಲೆ ಕಾಲಿಡಿ, ಸರಿಯಾಗುತ್ತೆ, ಆಗುತ್ತೆ ಅಲ್ವಾ, ಆಗುತ್ತೆ. ಏನಕ್ಕೆ ಅಂದರೆ ಪುನಃ 1 ಸೆಕೆಂಡ್ ಡ್ರೈನ್ ಆಗುತ್ತದು, ಡ್ರೈನ್ ಆಗಿ ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್ಗೆ ಬರೋ ಅಂಥದ್ದು. ಇದು ಸರಿಯಾಗಿ ಆದಾಗ ಯಾವ ವ್ಯಕ್ತಿಗೆ ಸರಿಯಾಗುತ್ತೆ ಅವನಿಗೆ ಕೈ ಕಾಲು ಊದ್ಕೊಳ್ಳೋದು, ಈ ಥರದ್ದು ಏನೇನೋ ಸಮಸ್ಯೆಗಳಿರುತ್ತಲ್ಲ, ಇವೆಲ್ಲ ಕಮ್ಮಿ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ರೀಸನ್. ಹೆಂಗೆ ಅಂದರೆ, ಉರುಳು ಸೇವೆ ಮಾಡಿದಂಥವರಿಗೆ ಕಂಪ್ರೆಷನ್ನು ಡಿಕಂಪ್ರೆಷನ್ ಎಲ್ಲ ಆಗಿ ಲಿಂಫ್ಯಾಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋದ್ರಿಂದ ಅವರಿಗೆ ತುಂಬ ಚೆನ್ನಾಗಿ ಫ್ಲೂಯಿಡ್ ಸರ್ಕ್ಯುಲೇಷನ್ನು. ಇದೆಲ್ಲ ಸುಮ್ಮನೆ ಮಾಡಿರೋ ಅಂಥದ್ದಲ್ಲ, ಇದೆಲ್ಲ ಆಗುತ್ತೆ ಮನುಷ್ಯನಿಗೆ ಅಂದರೆ ಅವರು ಗೊತ್ತಿಲ್ಲ, ಹಿಂಗೆ ಒಳಗಡೆ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ, ಹೆಲ್ತ್ ಸುಧಾರಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದೆಲ್ಲ ಮಾಡಿರೋ ಅಂಥದ್ದು. ಇದರ ಜೊತೆಗೆ ಬೇಕಾದಷ್ಟು ಈ ನಮ್ಮ ರೆಸೆಪ್ಟಾರ್ಸ್ಗಳಿರುತ್ತೆ, ಸ್ಟಿಮ್ಯುಲೇಷನ್ ಮಾಡೋ ಅಂಥದ್ದು. ಉದಾಹರಣೆಗೆ ಹೇಳಬೇಕು ಅಂದರೆ, ಇದು ಉರುಳು ಸೇವೆ ಸಾಮಾನ್ಯವಾಗಿ ಮಾಡೋದು ದೇವಸ್ಥಾನದ ಹೊರಗಡೆ ಪ್ರಾಂಗಣ ಅಂತ ಅಂತೀವಲ್ಲ, ಅಲ್ಲಿ ಮಾಡೋ ಅಂಥದ್ದು. ಅದು ಏನು ಅಂದರೆ ಕಲ್ಲಲ್ಲಿ ಇರುತ್ತೆ ಅಲ್ವಾ, ಕಲ್ಲಿರುತ್ತೆ, ಅದ್ರ ಮೇಲೆ ಗ್ರೌಂಡಿಂಗ್ ಆಗುತ್ತೆ, ಇಡೀ ದೇಹಕ್ಕೆ ಫುಲ್ ಗ್ರೌಂಡಿಂಗು. ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ದೇಹ ಪೂರ ಇದ್ರ ಮೇಲೆ ಆದಾಗ ಫುಲ್ ದೇಹದಲ್ಲಿರುವ ಏನೇನು ಒಂದು ಕಲ್ಮಶ ಅಂತಂದರೆ ಅದು ಎನರ್ಜಿ ಅಂತ ನಾವು ಹೇಳ್ಬೋದು. ಈಗ ಭೂಮಿ ಏನು ನೆಗೆಟಿವ್ ಎಲೆಕ್ಟ್ರಾನ್ ಕೊಡುತ್ತೆ ಅಂತ ನಾನು ಹೇಳಿದೆ ಅಲ್ವಾ, ದೇಹದ ಒಳಗಡೆ ಇರೋದು. ಈಗ ನೋಡಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ತುಂಬ ಬಳಸ್ತೀವಿ, ನಮಗೆ ಗೊತ್ತಿಲ್ಲ ಅದೇ ಕೆಲವೊಂದು ನಮ್ಮ ದೇಹದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಕ್ಸ್ಪೋಸ್ ಆಗಿ ತೊಂದರೆಗಳಾಗ್ಬೋದು. ಅದೆಲ್ಲ ಗ್ರೌಂಡ್ ಆಗಬೇಕು ಅಂತಂದರೆ, ನ್ಯೂಟ್ರಲೈಸ್ ಆಗಬೇಕು ಅಂದರೆ, ನಾವು ಭೂಮಿ ಮೇಲೆ ಬರೀ ಪಾದ ಅಲ್ಲ, ಇಡೀ ದೇಹನೇ ಇದು ಮಾಡಿದ್ರೆ ಇನ್ನೂ ಇಡೀ ದೇಹಕ್ಕೇ ಒಂದು ಗ್ರೌಂಡಿಂಗ್ ಥರ ಆಗುತ್ತೆ, ಅದ್ಭುತವಾಗಿ ನಡೆಯುತ್ತೆ. ಇಷ್ಟೆಲ್ಲ ಆಗಬೇಕಾದ್ರೆ ಇದು ಎಷ್ಟು ಚೆನ್ನಾಗಿದೆ ಈ ಸೈನ್ಸ್ ಅಂದರೆ, ಇದು ಮಾಡೋದು ದೇವಸ್ಥಾನದಲ್ಲಿ. ನಾವು ಎಲ್ಲ ಕಡೆ ಉರುಳು ಸೇವೆ ಕೆಲವರು ರಸ್ತೆಯಲ್ಲಿ ಮಾಡ್ತಾರೆ, ಎಲೆಕ್ಷನ್ನು ಅದು, ಆವಾಗ ಇದೆಲ್ಲ ಸಿಕ್ಕಲ್ಲ ನಿಮಗೆ.
ಈಗ ನಾನು ಹೇಳಿದ ಇದನ್ನ ಬೆನಿಫಿಟ್ಸ್ಗಳು ಬಹಳ ನಮ್ಮ ವೀಕ್ಷಕರು ಗಮನಿಸಬೇಕು. ಖಂಡಿತ ನಾನು ಹೇಳಿದ ಬೆನಿಫಿಟ್ಸ್ಗಳು ರಸ್ತೆಯಲ್ಲಿ ಯಾರೋ ಅವರ ನಾಯಕ ಗೆಲ್ಲಬೇಕು ಅಂತ ಉರುಳು ಸೇವೆ ಮಾಡ್ತಾರಲ್ಲ, ಖಂಡಿತ ಸಿಕ್ಕಲ್ಲ. ಅದು ಈ ದೇವಸ್ಥಾನದಲ್ಲಿ ಮಾಡಿದಾಗ ಮಾತ್ರ ಸಿಕ್ಕೋದು. ಏಕೆಂದರೆ ಕಲ್ಲಿನ ಮೇಲೆ ಮಾಡಬೇಕು, ಟಾರ್ ರೋಡೆಲ್ಲ ಆಗಲ್ಲ. ಇದೆಲ್ಲ ತುಂಬ ಸೂಕ್ಷ್ಮಗಳು. ದೇವಸ್ಥಾನದಲ್ಲಿ ಇನ್ನೊಂದೇನು ಅಂದರೆ ಭಾಳ ಮುಖ್ಯವಾಗಿ ಆ ವಾತಾವರಣ ಇರುತ್ತಲ್ಲ, ಅಲ್ಲಿ ಧೂಪ, ಆಮೇಲೆ ಗಂಧದ ಕಡ್ಡಿ, ಹೂವು, ಕರ್ಪೂರ, ಗಂಟೆ ಇವೆಲ್ಲ ನಮ್ಮ ಮೆದುಳನ್ನು ಆಲ್ಫಾಗೆ ತಗೊಂಡೋಗಂಥದ್ದು. ಬೀಟಾ ಫೈರಿಂಗ್ ಇರೋದನ್ನು ಆಲ್ಫಾಗೆ ತೀಟಾಗೆ ತಗೊಂಡೋಗುತ್ತೆ. ಮಂಪರು ಥರ ಆಗುತ್ತೆ. ನೀವು ದೇವಸ್ಥಾನಗಳಿಗೆ ಹೋಗಿ ಅದು ಯಾವ ಥರ ಅಂತಂದರೆ ತುಂಬ ಲೈಟ್ ಇರಬಾರ್ದು, ಡಿಮ್ ಲೈಟು. ಒಂದು ನಂದಾದೀಪದಲ್ಲಿ ದೇವರ ಮುಖ ನೀವು ನೋಡ್ತೀರಾ, ಹೂವಿನ ಅಲಂಕಾರ ಇರುತ್ತೆ, ಅಲ್ಲಿ ಗಂಧದ ಕಡ್ಡಿ ಹಚ್ಚಿರ್ತಾರೆ, ತೀರ್ಥ ಕೊಡ್ತಾರೆ. ನಿಮಗೆ ಗೊತ್ತಿಲ್ಲದಂಗೆ ಒಂಥರ ಮಂಕ್ ಥರ ಆಗೋಗುತ್ತೆ. ಬುದ್ಧಿ ಒಂಥರ ಮಂಕದಂದರೆ ಅದು ಮಂಕಲ್ಲ, ಅದು ದೈವಿಕ. ಇದು ನಿಮಗೆ ಆಲ್ಫಾಗೆ ಹೋಗಿರುತ್ತೆ. ನಿಮ್ಮ ಮೆದುಳಿನ ಅಲೆಗಳು ಆಲ್ಫಾಗೆ, ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಿ ಆಲ್ಫಾಗೆ ಹೋಗಿರುತ್ತೆ. ಬೀಟಾ ಫೈರ್ ಆಗ್ತಾ ಇರುತ್ತಲ್ಲ, ಹೊರಗಡೆಯಿಂದ ಬಂದಿರ್ತೀರ, ಬಿಸಿಲು ಅದು ಇದು ಕೋಪದಲ್ಲಿ, ಅದು ನೋಡಿದ ತಕ್ಷಣ ಹಂಗೆ ಅದು ಆಲ್ಫಾಗೆ ಬರುತ್ತಲ್ವಾ. ಇದು ನಾನು ಹೇಳಿದಾಗೆ ಉರುಳು ಸೇವೆ ಯಾರ್ಯಾರಿಗೂ ಎಲ್ಲೆಲ್ಲೋ ಮಾಡಿದ್ರೆ ಏನೂ ಆಗಲ್ಲ. ಅದು ದೇವಸ್ಥಾನದಲ್ಲಿ ಹರಕೇನ ಥರ ಮಾಡಿದಾಗ ಪ್ಲಾಸಿಬೋ ಇದು. ಇದರ ಜೊತೆ ಪ್ಲಾಸಿಬೋ ಅಂತಂದರೆ ಈಗ ನೋಡಿ, ನಿಮಗೆ ನಾನು ಒಂದು ಮಾತ್ರೆ ಕೊಡ್ತಾಯಿದ್ದೀನಿ, ನೀವು ಏನೋ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ, ನಿದ್ದೆ ಬರ್ತಾ ಇಲ್ಲ, ತಗೊಳ್ಳಿ ಈ ಮಾತ್ರೆ ನಿಮ್ಗೆ ಕೊಡ್ತಾಯಿದ್ದೀನಿ, ಖಂಡಿತ ನಿದ್ದೆ ಬರುತ್ತೆ ಅಂತ ನಾನು ಹೇಳ್ತೀನಲ್ವಾ. ನೀವು ನಿದ್ದೆ ಮಾಡ್ತೀರಾ ಚೆನ್ನಾಗಿ. ನಾನು ಕೊಟ್ಟಿರೋದು ಮಾತ್ರೆ ಅಲ್ಲ, ಸಕ್ಕರೆ ಇದು ಬಾಲ್ಸ್ ಅದು. ಅಂದರೆ ಪ್ಲಾಸಿಬೋ ಅದು ನಮ್ಮ ಮನಸ್ಸಿಗೆ ಅಂದ್ಕೊಳ್ಳೋ ಅಂಥದ್ದು. ಈಗ ನೋಡಿ, ದೇವಸ್ಥಾನಕ್ಕೆ ಹೋಗಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು 2-3 ಜನ ಹೇಳಿ ನಿಮ್ಗೆ ಹೋದಾಗ ಆಗುತ್ತೆ ನಂಬಿಕೆ. ಅದು ಎಲ್ಲ ಪ್ಲಾಸಿಬೋ ಅಂತ ಅಂತೀವಿ. ಈಗ ಆ್ಯನಿಮಲ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾರಲ್ಲ, ಭಾಳಷ್ಟು ಪ್ಲಾಸಿಬೋ ಅಂತ ಅದನ್ನ ಕರೆಯೋದು ನಾವು. ಅದರಲ್ಲಿ ಆ್ಯಕ್ಚುಯಲ್ ಆಗಿ ಅದಿಲ್ಲ, ಆ ಕೆಮಿಕಲ್ ಇರಲ್ಲ. ಆದರೂ ಸಹ ಅದು ಆ ಕೆಮಿಕಲ್ ಏನು ಕೆಲಸ ಮಾಡುತ್ತೆ ಅದನ್ನೇ ಮಾಡುತ್ತೆ. ಮೊದಲು ಇದ್ರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಬ್ಬ ಜೈಲಲ್ಲಿರೋಂಥ ವ್ಯಕ್ತಿ ಈ ಪ್ಲಾಸಿಬೋ ಎಫೆಕ್ಟ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಅವನು ಅವನ್ನ ಅವತ್ತೇ ಹ್ಯಾಂಗ್ ಮಾಡಬೇಕು. ಏಕೆಂದರೆ ಹೇಗಿದ್ರೂ ಸಾಯ್ತಾನಲ್ಲ, ಇವನ ಮೇಲೆ ಒಂದು ಪ್ರಯೋಗ ಮಾಡೋಣ ಅಂತೇಳ್ಬಿಟ್ಟು ಒಂದು ಪ್ರಯೋಗ ಮಾಡಿದ್ದಾರೆ. ಏನು ಅಂತಂದರೆ ಅವನ್ನ ಕರೆದು ಅವನಿಗೆ ಕಂಪ್ಲೀಟ್ ಬಟ್ಟೆ ಎಲ್ಲ ಕಟ್ಟಿ ಅವನಿಗೆ, ನೋಡು ಈಗ ನಿನಗೆ ಒಂದು ಹಾವಿನ ಕೈಲಿ ನಿನ್ನ ಹ್ಯಾಂಗ್ ಮಾಡೋ ಬದಲು ಹಾವಿನ ಕೈಲಿ ಕಚ್ಚಿಸ್ಬಿಟ್ಟು ನಿನ್ನ ಸಾಯಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವನಿಗೆ. ಆಮೇಲೆ ಅವ್ನಿಗೆ ಆಪ್ಷನ್ ಇಲ್ಲ, ಏಕೆಂದರೆ ಕೈದಿ ಸಾಯಲೇಬೇಕಿತ್ತು. ಅವನ ಬಟ್ಟೆ ಎಲ್ಲ ಕಟ್ಟಿದ್ರು. 2 ನೀಡಲ್ಗಳನ್ನ, ಸೂಜಿಗಳನ್ನು ಚುಚ್ತಾರೆ. ಚುಚ್ಚಿ ಹಾವು ಥರ ಹಿಂಗೆ 2 ಅದ್ರ ಹಲ್ಲು ಬರುತ್ತಲ್ಲ, ಹಿಂಗೆ 2 ಚುಚ್ತಾರೆ. ಹಾವಲ್ಲ, ವಿಷ ಇಲ್ಲ. ಆ ಚುಚ್ಚಿದಾಗ ಅವನ ದೇಹದಲ್ಲಿ ಮಾರ್ಪಾಡು ನೋಡಿದ್ದಾರೆ. ಅವನು ಏನು ಅನ್ಕಂಡ ಹಾವಿನ ಕಡೆಯಿಂದ ಕಚ್ಚಿದ್ದಾರೆ ಅಂತ. ದೇಹದಲ್ಲಿ ಒಂದು ಟಾಕ್ಸಿನ್ ಪ್ರಮಾಣ ಜಾಸ್ತಿಯಾಗಿ ಅವನು ಸತ್ತಿರೋ ಅಂಥದ್ದು. ಈ ಥರದ್ದು ಪ್ಲಾಸಿಬೋ ಎಕ್ಸ್ಪೆರಿಮೆಂಟ್ಸು ತುಂಬ ಮಾಡಿದ್ದಾರೆ, ಬೇರೆ ಬೇರೆ ಥರ. ಆವಾಗ ಮಾಡಿದಾಗ ಏನಾಗಿರುತ್ತೆ, ಅವನು ಅಂದ್ಕೊಂಡಿರ್ತಾನೆ ಇದು ಹಾವಿಂದ ಕಚ್ಚಿರೋ ಅಂಥದ್ದು ಅಂತ. ಆದರೆ ಆ್ಯಕ್ಚುಲ್ ಹಾವಲ್ಲ. ಆ ಥರ ಈ ಥರದ್ದು ಬೇರೆ ಬೇರೆ ಮಾಡ್ಬೋದು ನಾವು. ಬೇಕಾದಷ್ಟು ಮಾಡಿದ್ದಾರೆ. ಪ್ಲಾಸಿಬೋ ಎಫೆಕ್ಟ್ ಅಂತ ನೀವು ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನೋಡಿ, ಯಾರೋ ಅವ್ರ ಹತ್ರ ಹೋಗಿ ಒಂದು ಭಸ್ಮ ಕೊಡ್ತಾರೆ ನಿಮಗೆ, ಅದರಿಂದ ಕ್ಯೂರ್ ಆಗುತ್ತೆ ಅಂದರೆ ಭಸ್ಮದಿಂದ ಅಲ್ಲ, ಅದರಲ್ಲಿ ಏನೂ ಅಂಶ ಇಲ್ಲ, ರಾಸಾಯನಿಕ ಏನಿಲ್ಲ. ಆ ನಮ್ಮ ಮೆದುಳಿಗೆ, ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ತಗೊಂಬಿಡ್ತೀವಿ ನಾವು, ನನಗೆ ವಾಸಿ ಆಯಿತು ಅಂತೇಳಿ. ಸೊ ಇದು ಎಷ್ಟು ಟ್ರಿಕ್ ಅಂದರೆ ಎಲ್ಲ ಬ್ರೈನ್ ಟ್ರಿಕ್ ಇದು. ಆದರೆ ನಂಬಿಕೆ ಇಷ್ಟೊಂದು ತುಂಬ ಪ್ರಭಾವ ಬೀರುತ್ತೆ. ತುಂಬ ಅಂದರೆ ದೇಹದಲ್ಲಿ ಕೆಲವೊಂದು ಜೀನ್ಸ್ಗಳು ಅದಕ್ಕದೇ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗೋದು. ಎವ್ರಿಥಿಂಗ್ ನಾವು ದೇವಸ್ಥಾನ ಹೋಗೋದು, ಆಚರಣೆ ಮಾಡೋದು, ಇವೆಲ್ಲ ಏನಂದರೆ ಎವ್ರಿಥಿಂಗ್ ಬ್ರೈನ್ ಟ್ರಿಕ್ ಅದು. ಅದನ್ನೊಂದು ಆ ಕೆಮಿಸ್ಟ್ರಿ ನಿಮಗೆ ಗೊತ್ತಿದ್ರೆ, ಬ್ರೈನ್ ಕೆಮಿಸ್ಟ್ರಿ ಗೊತ್ತಿದ್ರೆ, ಈ ಏನು ಜಗತ್ತಲ್ಲಿ ಯಾರಿಗೂ ನೋವೇ ಇರೋದಿಲ್ಲ. ಹೌದು, ಪ್ಲಾಸಿಬೋ ಎಫೆಕ್ಟು ಭಾಳಷ್ಟು ಜನ. ಈಗ ನೋಡಿ, ಯಾವುದೋ ಒಂದು ದೇವಸ್ಥಾನ ಪ್ರಚಾರ ಬರೋದು ಹೇಗೆ ಅಂತಂದರೆ, ಯಾರೋ ಒಬ್ರು ಹೋಗಿ ನನಗೆ ಒಳ್ಳೇದಾಯಿತು ಅಂತಂದರೆ 4 ಜನ ಹೋಗ್ತಾರೆ. ಆಗಿ ಹೆಸರು ಬರೀ ಹೇಳಿನೇ ಆ ಫೀಲಿಂಗಲ್ಲೇ ಹೊರಟೋಗ್ತಾರೆ. ಅವಾಗ ಏನಾಗುತ್ತೆ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗಿಬಿಡುತ್ತೆ. ಹೌದು, ಖಂಡಿತ. ಆಮೇಲೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗಿ ನಿಮಗೆ ಒಂಥರ ಆಲೋಚನೆಗಳು ಬರುತ್ತೆ. ಈಗ ಏನೋ ಒಂದು ಆರೋಗ್ಯದ ಸಮಸ್ಯೆ ಇತ್ತು, ನಿಮ್ಗಲ್ಲಿ ಕೂತಾಗ ಇದು ಮಾಡಿದ್ರೆ ಹಿಂಗೆ ಆಗುತ್ತಲ್ವಾ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಈ ಥರ ಮಾಡಿದ್ರೆ ಹಿಂಗೆ ಆಗಬಹುದಲ್ವಾ, ಅವೆಲ್ಲ ಐಡಿಯಾಗಳು ಬರೋದು. ಅದು ಏನು ಅಂತಂದರೆ ಆ ದೇವರದು ಶಕ್ತಿ ಅದು ಏನು ಅಲ್ಲ, ಇಟ್ಸ್ ಅ ಸೈನ್ಸ್. ಅದು ನಮ್ಮ ಮೆದುಳೆ ದೇಹವೇ ದೇಗುಲ ಅಂತಂದರೆ, ದೇಹನೇ ಒಂದು ಎಲ್ಲ. ಅದರಲ್ಲಿ ಮೆದುಳಲ್ಲೇ ರಾಮ, ಹನುಮ, ಹಿಂಭಾಗದ್ದು ಕೋತಿ ಮೆದುಳು ಅಂತೀವಿ, ಮುಂಭಾಗದ್ದು ಸ್ಥಿತಪ್ರಜ್ಞ ರಾಮನ ಮೆದುಳು, ಅಂದರೆ ಆ ಥರ ಎವ್ರಿಥಿಂಗ್ ಸೈನ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಉರುಳು ಸೇವೆ ಅನ್ನೋದ್ರಿಂದ ಇಷ್ಟು
ಅಷ್ಟೆಲ್ಲ ಅದನ್ನು ಇದ್ರ ಜೊತೆಗೆ ನಾನು ಹೇಳಿದೆ ಅದೇ ಗಂಧದ ಕಡ್ಡಿ ಹಚ್ಚೋದು ಎಲ್ಲ ಏನಾಗುತ್ತೆ ಟ್ರಾನ್ಸಿಗೆ ತೊಗೊಂಡೋಗ್ಬಿಡುತ್ತೆ ನಮ್ಮನ್ನ ಡೆಲ್ಟಾ ಆಲ್ಫಾ ಸ್ಟೇಟ್ಗೆ ಹೋಗಿ ಈಗೋ ರಿಡಕ್ಷನು ಎಲ್ಲ ಸರೆಂಡರು ಕಂಪ್ಲೀಟ್ ಇದು ಮನುಷ್ಯನಿಗೆ ಬೇಕಾಗಿರೋದು ಅದೇನೆ ಕಂಪ್ಲೀಟ್ ಸರೆಂಡರ್ ಅಂತ ಈಗೋ ಬಿಟ್ಟು ಆಗ್ತೀವಲ್ಲ ಆಗ ನಮಗೇನು ತೊಂದರೆಗಳಿರುತ್ತೆ ಆಟೋಮೆಟಿಕ್ಕಾಗಿ ಉದಾಹರಣೆಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇತ್ತು ಕಂಪ್ಲೀಟ್ ಸರೆಂಡರ್ ಆದಾಗ ಕಮ್ಮಿ ಆಗುತ್ತೆ ಸರಿಯಾಗುತ್ತೆ ಆ ಥರ ಬಹಳಷ್ಟು ತೊಂದರೆಗಳು ಮನೋದೈಹಿಕ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ನಮ್ಮ ಮನಸ್ಸಿನಿಂದ ಏನು ನಡೀತಾ ಇರುತ್ತೆ ಡಿಪ್ರೆಷನ್ ಆಗ್ಬೋದು ಆ್ಯಂಗ್ಸೈಟಿ ಆಗ್ಬೋದು ಗ್ರೀಡಿನೆಸ್ ಆಗ್ಬೋದು ಬೇರೆ ಬೇರೆ ಥರದ್ರಿಂದ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳಿದು ಇದಕ್ಕೆ ಕೊಡ ಮದ್ದು ಬರೀ ಮಾತ್ರೆ ತಗೊಂಡ್ರೆ ಹೋಗಲ್ಲ ಇದಕ್ಕೆ ಕೊಡ ಮದ್ದೇ ಬೇರೆ ಈ ಥರದ ಕೆಲವೊಂದು ಪ್ರಾಕ್ಟೀಸ್ ಮಾಡಿದಾಗ ಬಹಳಷ್ಟು ಒಳಿತನ್ನು ನಾವು ನೋಡಬಹುದು ಅಂತ ಅನಿಸುತ್ತೆ. ಭಾಳ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಈಗ ಉರುಳು ಸೇವೆಯ ಹಿಂದೆ ಇಷ್ಟೊಂದು ವಿಚಾರಗಳು ಇದೆ ಅಂತ ಖಂಡಿತವಾಗಿ ನಾನು ಅಂದ್ಕೊಂಡಿರಲಿಲ್ಲ. ಸೊ ಭಾಳ ಮಂದಿ ಕೂಡ ಇದೇ ಅಭಿಪ್ರಾಯ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೀವು ಹೇಳಿದಾಗ ನಮ್ಮ ಹಿರಿಯರು ಅದರ ಹಿಂದೆ ಬಹುಶಃ ಈ ರೀತಿ ಹೇಳಿದ್ರೆ ಅರ್ಥ ಆಗ್ಲಿಕ್ಕೆ ಇಲ್ಲ ಅಂತ ಅವರು ಹೇಳೋದೇ ಇರ್ದಿರ್ಲಿಕ್ಕೂ ಸಾಕು ಅಂತ ನಂಗೆ ಅನಿಸುತ್ತೆ. ಸೊ ಆ ರೀತಿಯ ಒಂದು ಆಚರಣೆಗಳು ಬಂದಿದೆ. ಮತ್ತು ಅದರ ಹಿಂದೆ ಈಗ ಉರುಳು ಸೇವೆ ಅಂದರೆ ನೀವು ಒಂದು ಮಾತನ್ನು ಭಾಳ ಅದ್ಭುತವಾಗಿ ಹೇಳಿದ್ರಿ, ಶರಣಾಗತಿ ಆಗುವಂಥ ಪ್ರಕ್ರಿಯೆ ಅನ್ನುವಂಥದ್ದು. ಸಾಧಾರಣವಾಗಿ ಯಾರು ಕೂಡ ಈಸಿಯಾಗಿ ಶರಣಾಗತಿ ಆಗೋದಿಲ್ಲ, ಒಂದು ಮನಸ್ಸನ್ನ ಈಗೋ ಬಿಡೋದಿಲ್ಲ. ಆದರೆ ದೇವಸ್ಥಾನ ಬಂದಾಗ ಅಲ್ಲಿನ ಆ ಪರಿಸರ, ದೇವರ ಮೇಲೆ ನಂಬಿಕೆ, ಹಿರಿಯರು ಎಲ್ಲ ಕುಟುಂಬಸ್ಥರು ಎಲ್ಲರೂ ಇರ್ತಾರೆ. ಆ ಒಂದು ವಾತಾವರಣವೇ ಅವರನ್ನು ಆ ರೀತಿಯಾಗಿ ಮಾಡಿಬಿಡುತ್ತೆ ಆಟೋಮೆಟಿಕ್ಲಿ ಶರಣಾಗತಿಗೆ ಹೋಗುವಂಥದ್ದು. ಇಲ್ಲಿ ಈ ಉರುಳು ಸೇವೆ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಕೆಲವರಿಗೆ ವರ್ಕ್ ಆಗುತ್ತೆ, ಕೆಲವರಿಗೆ ವರ್ಕ್ ಆಗಲ್ಲ. ಎಲ್ಲಿ ವರ್ಕ್ ಆಗುತ್ತೆ? ದೇವಸ್ಥಾನದಲ್ಲಿ ವರ್ಕ್ ಆಗುತ್ತೆ, ರಸ್ತೆಲಿ ಆಗಲ್ಲ ಅಂತ ಹೇಳಿ. ಏಕೆಂದ್ರೆ ಅವರು ನಾಯಕರನ್ನ ಪ್ಲೀಸ್ ಮಾಡಕ್ ಮಾಡ್ತಾ ಇರೋದು. ಇಲ್ಲಿ ಶರಣಾಗತಿ, ಸರೆಂಡರೇ ಬೇರೆ, ಈಗೋ ರಿಡಕ್ಷನ್ನೇ ಬೇರೆ, ತೋರಿಕೆಗೆ ಓಲೈಕೆಗೆ ಬೇರೆ. ಅಲ್ಲಿ ಖಂಡಿತ ಏನೂ ಆಗೋದಿಲ್ಲ. ಇದು ನಾನು ಹೇಳಿದ ಬೆನಿಫಿಟ್ಗಳಾಗಲ್ಲ. ಆಮೇಲೆ ಸಾಮಾನ್ಯ ಇದನ್ನ ಸರ್ಜರಿ ಆಗಿರೋಂಥವ್ರು ಬೇರೆ ಬೇರೆ ಸ್ವಲ್ಪ ತೊಂದರೆಗಳೆಲ್ಲ ಇರುತ್ತಲ್ವಾ, ಅಂಥವ್ರು ಮಾಡಬಾರ್ದು ಇದನ್ನ ಆದಷ್ಟು. ಕೆಲವು ಸರ್ಜರಿ ಆಗಿರುತ್ತೆ, ಕೆಲವು ಎಲ್ಲರೂ ಮಾಡ್ಬೋದು. ಕೆಲವೊಂದು ತೊಂದರೆಗಳು, ಆರೋಗ್ಯದ ಸಮಸ್ಯೆ ಇದ್ದವರು ಅದನ್ನ ಮಾಡದೇ ಇರೋದು ಒಳ್ಳೆಯದು. ಕರೆಕ್ಟ್. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಉರುಳು ಸೇವೆ ಹಿಂದೆ ಇರತಕ್ಕಂತಹ ವಿಜ್ಞಾನವನ್ನು ಕೂಡ ತಾವು ತಿಳಿಸಿದ್ದೀರಾ. ಅದರ ಹಿಂದೆ ಇರುವಂಥ ಭಕ್ತಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಬಟ್ ಅದಕ್ಕೂ ಹಿಂದೆ ಈ ಥರ ವಿಜ್ಞಾನ ಇರುವಂಥದ್ದು ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟೊತ್ತು ಬಹಳ ವಿವರವಾಗಿ ಈ ವೈಜ್ಞಾನಿಕ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.